ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವ್ರು. ಆದ್ಮೇಲೆ ಜನಾಕ್ರೋಶವೋ BJP ಆಕ್ರೋಶವೋ JDS ಆಕ್ರೋಶವೋ ಒಟ್ಟಾರೆಯಾಗಿ ಆಕ್ರೋಶ ಚರ್ಚೆ ಆಗ್ತಾಯಿದೆ. ವಿರೋಧ ಪಕ್ಷಗಳು ರೋಡಿಗೆ ಇಳಿತಾ ಇದ್ದಾವೆ. ತಮ್ಮ ಜನಾಕ್ರೋಶದ ಹೆಸರಿನಲ್ಲಿ ಹೋರಾಟ ಶುರು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅನೇಕ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆ ನೆಲೆಗಟ್ಟಿನಲ್ಲಿ ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಕುರ್ಚಿ ಅಲ್ಲಾಡೋ ಸಮಯದಲ್ಲಿ ಏನಾದರೂ ಹೊಸ ಸಮಸ್ಯೆ ತೊಗೊಂಬರ್ತಾರೆ ಇವರು ನಮ್ಮ ಮುಖ್ಯಮಂತ್ರಿಗಳು. ರಾಜ್ಯದಲ್ಲಿ ಬೆಲೆ ಏರಿಕೆ ವಿಚಾರ ಸರ್ಕಾರ ದುರಾಡಳಿತ ಚರ್ಚೆ ಆದಾಗಲೆಲ್ಲ ಜಾತಿ ಗಣತಿ ವರದಿಯನ್ನು ಮುಖ್ಯಮಂತ್ರಿ ಮುಂದೆ ಮಾಡುತ್ತಾರೆ ಅಂಥೇಳಿ ಮಾತಾಡ್ತಾ ಜೊತೆಗೆ ನಮ್ಮ ಕಾರ್ಯಕರ್ತರಿಗೆ ಏನಪ್ಪ ಅಂದ್ರೆ ಪೊಲೀಸ್ ಠಾಣೆಗೆ ಹೋಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನೋಂಥ ಆರೋಪವನ್ನು ಮಾಡ್ತಾರೆ. ಒಟ್ಟು ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಎಷ್ಟು ಸರಿ, ಎಷ್ಟು ತಪ್ಪ, ಎಷ್ಟು ಸುಳ್ಳು, ಎಷ್ಟು ಖರೆ ಅನ್ನೋದನ್ನು ಅವ್ರವ್ರಿಗೆ ಬಿಟ್ಟಂಥ ವಿಷಯ. ಯಾಕಂದರೆ ಇವತ್ತು ಇಲ್ಲಿ ಏನು ಆಂದೋಲನ ನಡೀತಾ ಇದ್ದಾವೆ ಯಾವ ಜನಾಂದೋಲನ ಅಲ್ಲ ಇವು BJP ಆಂದೋಲನ, JDS ಆಂದೋಲನ, ಕಾಂಗ್ರೆಸ್ ಆಂದೋಲನ. ಇವರು ತಮ್ಮದೇ ಆದ ಕೆಲವೊಂದು ಜನರನ್ನು ನೇಮಿಸ್ಕೊಂಡು ಅದೇನೋ ಮಾಡ್ತಾ ಇರ್ತಾರೆ. ಮಾಡಲಿ, ಆದರೆ ಬೆಲೆ ಏರಿಕೆ ಅಂತ ಇದ್ದಿದ್ದೇನು ಸುಳ್ಳಲ್ಲ. ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಈ ಒಂದು ದುರಾಡಳಿತ ಅಂದ್ರೆ ಭ್ರಷ್ಟಾಚಾರ ಇವತ್ತು ಅದ, ಕೇಂದ್ರ ಸರ್ಕಾರದ ಅಡಿಯಲ್ಲೂ ಅದ, ರಾಜ್ಯ ಸರ್ಕಾರದ ಅಡಿಯಲ್ಲೂ ಅದ, ಎಲ್ಲ ಕಡೆ ಅದ ಭ್ರಷ್ಟಾಚಾರ. ಅದು ಇವರು ತೆಗೆದುಕೊಂಡು ಹೇಳ್ತಾ ಇದ್ದಾರೆ. ಜೊತೆಗೆ ಜಾತಿ ಗಣತಿ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಇದ್ದಾರೆ. ಜಾತಿ ಗಣತಿ ಇದನ್ನು ಹಿಡಿದು ತಂದು ಬಿಡ್ತಾರೆ ಮುಂದಕ್ಕೆ ಅಂದ್ರೆ ತಪ್ಪಿಸಿಕೊಳ್ತಾ ಇದ್ದಾರೆ ಅನ್ನೋಂಥ. ಅದಕ್ಕೇನೋ ಇಲ್ಲಿ ಒಂದು ಮಾತ್ರ ವಿಜೇಂದ್ರ ಅವ್ರಿಗೆ ಒಂದು ಲಾಭ ಏನಾಯ್ತು ಅಂದರೆ ಈ ಒಂದು ಮೂಮೆಂಟ್ದಿಂದಾಗೆ ಸ್ವಲ್ಪ ಮಟ್ಟಿಗೆ ಯತ್ನಾಳ್ ಕಿರಿಕಿರಿ ಕಡಿಮೆ ಆಗಿಬಿಟ್ಟದ. ಯತ್ನಾಳ್ ಏನೇನೋ ಮಾಡಬೇಕು ಅಂತ ಮಾಡಿದರು. ಯತ್ನಾಳ್ ಮಾತ್ರ ಭಾಳಷ್ಟು ಅವ್ರು ತಲೆ ಬಿಸಿ ಮಾಡಿಬಿಟ್ಟಿದ್ರು ಈ ನಮ್ಮ ವಿಜೇಂದ್ರ ಅವರಿಗೆ. ಆದರೆ ಕೊನೆಗೆ ವಿಜೇಂದ್ರ ಅವರು ದಾಳ ಮಾತ್ರ ಈಗ ನಡೀತಾ ಇದ್ದಾರೆ. ಮೂಮೆಂಟನ್ನು ಜೋರು ಮಾಡ್ತಾ ಇದ್ದಾರೆ, ನಾಯಕತ್ವ ವಹಿಸ್ಕೊಳ್ತಾ ಇದ್ದಾರೆ, ಜನರು ಕೂಡಿಸ್ತಾ ಇದ್ದಾರೆ, ಆರೋಗ್ಯ ಸಕಾಲ ಇಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಮೇಲ್ನೋಟಕ್ಕೆ ಮಾಡಲೇಬೇಕಾಗಿದೆ. ಯಾಕಂದ್ರೆ ಈಗ BJPಗೆ ಮುಖ್ಯವಾಗಿ ಬೇಕಾಗಿ